ಹಾಯ್ ವಿವರ್ಸ್, ವೆಲ್ಕಮ್ ಟು ಅಮೃತಾಸ್ ವರ್ಲ್ಡ್. ನಾನಿವತ್ತು ಒಂದು ಹೆಲ್ದಿ ಆದಂತಹ ರೆಸಿಪಿಯನ್ನು ನಿಮಗೆ ಪರಿಚಯ ಮಾಡಲಿಕ್ಕೆ ಬಂದಿದ್ದೇನೆ. ಅದಕ್ಕೆ ಬೇಕಾಗಿ ಸ್ವಲ್ಪ ಹಸಿಮೆಣಸು, ಸ್ವಲ್ಪ ಬೆಳ್ಳುಳ್ಳಿ, ಒಂದು ನೀರುಳ್ಳಿ ಮತ್ತು ಒಂದು ಟೊಮೆಟೊವನ್ನು ಹೆಚ್ಚಿಟ್ಟುಕೊಂಡಿದ್ದೇನೆ. ಇನ್ನು ಬೇಕಾಗಿರೋದು ನುಗ್ಗೆ ಸೊಪ್ಪು, ಇದು ಕೂಡ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಮತ್ತು 3 ಮೊಟ್ಟೆಯನ್ನು ಒಂದು ಪಾತ್ರೆಯಲ್ಲಿ ಹಾಕಿಟ್ಟಿದ್ದೇನೆ. ನಮಗೆ ಡೈರೆಕ್ಟಾಗಿ ಬೇಕಿದ್ದರೂ ಮೊಟ್ಟೆಯನ್ನು ಸೇರಿಸ್ಬೋದು. ಇನ್ನು ಒಂದು ಪಾತ್ರೆಯನ್ನು ಒಲೆಯಲ್ಲಿ ಇಟ್ಟಿದ್ದೇನೆ. ನಾನಿಲ್ಲಿ ಕಂಚಿನ ಬಾಣಲೆಯನ್ನು ಇಟ್ಟುಕೊಂಡಿದ್ದೇನೆ. ನಿಮ್ಮಲ್ಲಿರುವ ಪಾತ್ರೆಯನ್ನು ಇಟ್ಕೊಳ್ಬೋದು. ಅದಕ್ಕೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಹೆಚ್ಚಿಟ್ಟಿರುವ ಬೆಳ್ಳುಳ್ಳಿ, ಹಸಿಮೆಣಸನ್ನು ಸೇರಿಸಿದ್ದೇನೆ. ಇನ್ನು ಅದಕ್ಕೆ ಹೆಚ್ಚಿಟ್ಟಿರುವ ನೀರುಳ್ಳಿಯನ್ನು ಪೂರ್ತಿಯಾಗಿ ಹಾಕಿ ಕೊಡ್ತಾ ಇದ್ದೇನೆ. ಇನ್ನಿದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಡುವ. ಇದು ಸ್ವಲ್ಪ ಬಣ್ಣ ಬದಲಾಗುವವರೆಗೆ ನಮಗೆ ಈ ರೀತಿ ಮಿಕ್ಸ್ ಮಾಡಿ ಕೊಡುವ. ಇನ್ನು ಇದಕ್ಕೆ ಅಗತ್ಯವಿರುವ ಉಪ್ಪನ್ನು ಸೇರಿಸಿಕೊಡುವ. ಇನ್ನು ಹೆಚ್ಚಿಟ್ಟಿರುವ ಟೊಮೆಟೊವನ್ನು ಇದಕ್ಕೆ ಸೇರಿಸಿಕೊಟ್ಟು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿಟ್ಕೊಂಡು ಬೇಯಿಸುವ. ಟೊಮೆಟೊ ಬೆಂದು ಚೆನ್ನಾಗಿ ಒಡಿಬೇಕು, ಆ ರೀತಿಯಾಗಿ ಬೇಯಿಸಿ ತೆಗಿಬೇಕು. ಈಗ ಉಪ್ಪು ಎಲ್ಲ ಮಿಕ್ಸ್ ಆಗುವಲ್ಲಿವರೆಗೆ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿಟ್ಟು ಬೇಯಿಸುವ. ಇನ್ನು ಮುಚ್ಚಳ ತೆಗೆದು ಈ ರೀತಿ ಒಡೆದು ಕೊಡಬೇಕು. ಸ್ಪೂನಿಂದಲೇ ಈ ರೀತಿ ಅಮರಿಸಿ ಒಡೆದು ಕೊಡುವ. ಇನ್ನು ಈ ರೀತಿ ಸೇರಿಸಿಕೊಟ್ಟು ಅದಕ್ಕೆ ಎಲೆಯನ್ನು ಸೇರಿಸುವ. ಇನ್ನಿದಕ್ಕೆ ಅರಿಶಿನ ಹುಡಿ ಮತ್ತು ನಮಗೆ ಅಗತ್ಯವಿರುವಷ್ಟು ಮೆಣಸಿನ ಹುಡಿಯನ್ನು ಹಾಕಿಕೊಡುವ. ಇಲ್ಲಿ ನಾನು ಕೆಂಪು ಮೆಣಸಿನ ಹುಡಿ 1 ಚಮಚ ಹಾಕಿ ಕೊಟ್ಟಿದ್ದೇನೆ. ಇನ್ನು ಈ ರೀತಿ ಮಿಕ್ಸ್ ಮಾಡಿ ಇಡುವ. ಎಲೆಗಳೆಲ್ಲ ಚೆನ್ನಾಗಿ ಬೇಯಬೇಕು. ಇನ್ನು ಇದನ್ನು ಈ ರೀತಿ ಮಧ್ಯದಲ್ಲಿ ಸೇರಿಸಿದ ಮೇಲೆ ಈಗಾಗಲೇ ನಾವು ತೆಗೆದಿಟ್ಟಿರುವಂತಹ ಮೊಟ್ಟೆಯನ್ನು ಈ ರೀತಿಯಾಗಿ ಸೇರಿಸಿಕೊಡುವ. ನಾನ್ ಸ್ಟಿಕ್ ತವಾದಲ್ಲೆಲ್ಲ ಮಾಡ್ತಿದ್ರೆ ಅದು ಕರೆಕ್ಟಾಗಿ ಅದೇ ರೀತಿ ನಮಗೆ ಬಿಸಿ ತೆಗಿಲಿಕ್ಕೆ ಸಾಧ್ಯ ಆಗ್ತದೆ. ಇಂತಹ ಪಾತ್ರೆಗಳಲ್ಲಿ ಮಾಡಿದರೆ ಅದನ್ನು ಅದೇ ರೀತಿಯಲ್ಲಿ ಕೌಚಿ ಹಾಕಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಇಡಿಯಾಗಿ ತೆಗಿಬೇಕು ಅಂತೇನೂ ಇಲ್ಲ, ಅದನ್ನು ಮಿಕ್ಸ್ ಮಾಡಿ ತೆಗೆದ್ರೂ ನಮಗೆ ಅದೇ ಟೇಸ್ಟ್ ಇರ್ತದೆ. ಸಾಧ್ಯ ಆದರೆ ನಮಗೆ ಅಲಂಕಾರಕ್ಕೆ ಬೇಕಾಗಿ ಈ ರೀತಿ ಇಡಿಯಾಗಿ ತೆಗಿಬಹುದು. ನನ್ನ ಅಮೃತಾಸ್ ವರ್ಲ್ಡ್ ಎನ್ನುವ ಚಾನೆಲ್ ನೀವು ಮೊದಲ ಬಾರಿಗೆ ನೋಡೋದಾದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಹಾಯ ಮಾಡಿ. ಅದೇ ರೀತಿ ಈ ವಿಡಿಯೋವನ್ನು ಲೈಕ್ ಮಾಡಲಿಕ್ಕೂ ಮರಿಬೇಡಿ. ನಿಮ್ಮವರಿಗೆಲ್ಲ ಈ ಹೆಲ್ತಿ ರೆಸಿಪಿಯನ್ನು ಶೇರ್ ಮಾಡಿಕೊಡಿ. ತುಂಬ ಟೇಸ್ಟಿಯಾಗಿದೆ. ನಮಗೆ ಇದಿದ್ದರೆ ಊಟಕ್ಕೆ ಬೇರೆ ಪದಾರ್ಥಗಳ ಅಗತ್ಯನೇ ಬರೋದಿಲ್ಲ. ತುಂಬ ಟೇಸ್ಟಿಯಾಗಿದೆ. ಎಲ್ಲರೂ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.